ಈ ಟ್ರಂಪ್ ನ ಒಂದೇ ಒಂದು ಟ್ವೀಟ್ ಇಂದ ಇವತ್ತು ಸ್ಟಾಕ್ ಮಾರ್ಕೆಟ್ 3.5% ಮೇಲೋಗಿದೆ. ಕಳೆದ 4-5 ದಿವಸದಿಂದ ಸ್ಟಾಕ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ಡೌನ್ ಆಗ್ತಾ ಇತ್ತು. ಇದಕ್ಕೆ ಕಾರಣ ಕೂಡ ಈ ಟ್ರಂಪೇನೆ. ಟ್ರಂಪ್ ಇರಾನ್ಗೆ ಒಂದು ವಾರ್ನಿಂಗ್ ಕೊಟ್ಟಿರ್ತಾನೆ. ಏನಂದ್ರೆ ನೆಕ್ಸ್ಟ್ 48 ಗಂಟೆನಲ್ಲಿ ಇರಾನ್ ಏನಾದ್ರೂ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಓಪನ್ ಮಾಡಲಿಲ್ಲದ್ರೆ ಟ್ರಂಪ್ ಡೈರೆಕ್ಟ್ ಇರಾನ್ ನ ಪವರ್ ಪ್ಲಾಂಟ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇದರಿಂದ ಏನಾಗುತ್ತೆ, ಎಂಟೈರ್ ಇರಾನ್ ಅಲ್ಲಿ ಎಲೆಕ್ಟ್ರಿಸಿಟಿ ಇಲ್ದಂಗ ಆಗುತ್ತೆ. ಇರಾನ್ ಪೂರ್ತಿ ಕತ್ಲೆನಲ್ಲಿ ಕೊರಗಬೇಕಾಗುತ್ತೆ. ಬಟ್ ಇರಾನ್ ಇದನ್ನ ನೋಡ್ಕೊಂಡು ಸುಮ್ಮನಿರಲ್ಲ. ಇರಾನ್ ಏನ್ ಮಾಡುತ್ತೆ, ವಾಪಸ್ ಗಲ್ಫ್ ಕಂಟ್ರಿಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದು ಎಲ್ಲಿ ಮಾಡುತ್ತೆ, ಗಲ್ಫ್ ನ ಡಿಸಾಲಿನೇಷನ್ ಪ್ಲಾಂಟ್ ಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಂದ್ರೆ ವಾಟರ್ ಪ್ಲಾಂಟ್ ಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಿಂದ ಎಂಟೈರ್ ಮಿಡಲ್ ಈಸ್ಟ್ ಅಲ್ಲಿ ನೀರೇ ಇಲ್ದಂಗ ಆಗುತ್ತೆ. ಇದು ಇನ್ನೂ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಈ ವಾರು ಇಷ್ಟು ಬೇಗ ಮುಗಿಯಲ್ಲ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರುತ್ತೆ. ಬಟ್ ಇವಾಗ ಟ್ರಂಪ್ ಬಂದ್ಬಿಟ್ಟು ಒಂದು ಟ್ವೀಟ್ ಮಾಡಿದಾನೆ. ಈ ಟ್ವೀಟ್ ಇಂದ ಮತ್ತೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಆ ಟ್ವೀಟ್ ಅಲ್ಲಿ ಏನಿದೆ ಅಂದ್ರೆ, ಟ್ರಂಪ್ ಹೇಳೋ ಪ್ರಕಾರ ಟ್ರಂಪ್ ಇರಾನ್ ಜೊತೆ ಮಾತಾಡ್ತಾ ಇದ್ದಾರೆ, ಪ್ರೊಡಕ್ಟಿವ್ ಟಾಕ್ ನಡೀತಾ ಇದೆ. ಇದರಿಂದ ನೆಕ್ಸ್ಟ್ 5 ದಿವಸ ಯಾವುದೇ ರೀತಿ ಮಿಲಿಟರಿ ಆಕ್ಷನ್ ತಗೊಂಡ್ಬೇಡಿ ಅಂತ ಟ್ರಂಪ್ US ಮಿಲಿಟರಿ ಹೇಳಿದಾನೆ. ಬಟ್ ನಮ್ಗೆಲ್ಲ ಗೊತ್ತಿರಂಗೆ ಈ ಟ್ರಂಪ್ ಹೇಳೋದೊಂದು ಮಾಡೋದೊಂದು. ಇವಾಗ ಹೇಳ್ತಿದ್ದಾನೆ ಈ ತರ ಅಂತ, ನೆಕ್ಸ್ಟ್ 5 ದಿವಸ ಬಿಟ್ಟು ಏನಾಗುತ್ತೋ ಗೊತ್ತಿಲ್ಲ. ಬಟ್ ಮಾರ್ಕೆಟ್ ಮಾತ್ರ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ. ಗಿಫ್ಟ್ ನಿಫ್ಟಿ ಒಂದೇ ದಿವಸದಲ್ಲಿ 3.5% ಮೇಲೋಗಿದೆ. US ಮಾರ್ಕೆಟ್ ಕೂಡ ಮೇಲೆ ಹೋಗ್ತಾ ಇದೆ. ಕ್ರೂಡ್ ಆಯಿಲ್ 7-8% ಡೌನ್ ಆಗಿದೆ. ಈ ನ್ಯೂಸ್ ಕೇಳಿ ಈ ವಾರ ಇನ್ನು ಎಷ್ಟು ದಿವಸದವರೆಗೂ ಎಂಡ್ ಆಗ್ಬೋದು? ನಿಮ್ಗೆ ಏನ್ ಅನ್ಸುತ್ತೆ? ಕೆಳಗಡೆ ಕಾಮೆಂಟ್ ಮಾಡಿ.